ಒಬ್ಬ ಮಗ ಯಾರ್ದೋ ಮಾತು ಕೇಳಿಕೊಂಡು ತಂದೆ ತಾಯಿನ ಒಂದು ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ದಿನಗಳ ಕಾಲ ಇಲ್ಲಿರಿ, ನಾನು ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸೊ ಮಗ ಬಿಟ್ಟೋಗಿ 10 ವರ್ಷ ಆಗುತ್ತೆ. ಆದರೆ ತಂದೆ ತಾಯಿ ಯಾರೇ ಬಂದು ವಿಶೇಷ ಸಮಾರಂಭಗಳಲ್ಲಿ ಅನ್ನದಾನ ಮಾಡೋದು, ಬಟ್ಟೆ ಕೊಡೋದು, ಎಷ್ಟೋ ಜನ ಮಕ್ಕಳು ಮೊಮ್ಮಕ್ಕಳು ಅಂತ ಬಂದು ಅವ್ರನ್ನ ಪ್ರೀತಿಯಿಂದ ಮಾತಾಡೋದು, ಎಲ್ಲಿ ನಿಮ್ಮ ಮಕ್ಕಳು ಅಂತೆಲ್ಲ ಕೇಳಿದಾಗ ಇಲ್ಲ ನಮ್ಮ ಮಗ ಹೊರದೇಶದಲ್ಲಿದ್ದಾನೆ ಬರ್ತಾನೆ ಅಂಥೇಳಿ ಕಾಯ್ಕೊಂಡಿರ್ತಾರೆ. ಸೊ ನಿಮ್ಮನ್ನು ಚಿಕ್ಕ ವಯಸ್ಸಲ್ಲಿ ಅದೇ ತಂದೆ ತಾಯಿ ಆ ರೀತಿ ಬೇಜವಾಬ್ದಾರಿಯಲ್ಲಿ ಬಿಟ್ಟಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದಾಗಿತ್ತು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾಕಂದರೆ ಅವತ್ತು ನಾವು ಚಿಕ್ಕವರಿದ್ದಾಗ ಆಶ್ರಮದಲ್ಲಿರಬೇಕಾದ್ರೆ ಹಾಸ್ಟೆಲ್ಗಳಲ್ಲಿ ಜೈಲ್ ಥರ ಇರೋದು, ಎಲ್ಲೂ ಆಚೆನೇ ಬಿಡಲ್ಲ ಅಂಥೇಳಿ ಕೊರಗ್ತಾಯಿದ್ವಿ. ಆದರೆ ಇವತ್ತು ಅದೇ ತಂದೆ ತಾಯಿ ಪರಿಸ್ಥಿತಿ ಕೂಡ ಹಾಗೆ ಅಲ್ವಾ? ಸೊ ಅವ್ರು ಏನು ತಪ್ಪು ಮಾಡಿದ್ದಾರೆ? ಏನು ಕೊಲೆ ಮಾಡಿದಾರಾ? ಇಲ್ಲ ಕಳ್ತನ ಮಾಡಿದ್ದಾರೆ? ಏನು ಮಾಡಿದ್ದಾರೆ ಅಂತ ಅವ್ರನ್ನ ತೊಗೊಂಡೋಗಿ ಆಶ್ರಮಕ್ಕೆ ಹಾಕಬೇಕು. ಸೊ ಸ್ನೇಹಿತರೆ, ನನಗನ್ಸುತ್ತೆ ನೀವು ಮಾತಾಡೋ ರೀತಿ ನೀತಿನ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ತಂದೆ ತಾಯಿನ ಮತ್ತೆ ಕರ್ಕೊಂಡು ಬರ್ಬೋದು. ನಿಮ್ಮ ಹೆಂಡತಿ ಹತ್ರ ನೀವು ಹೋಗಿ ಹೇಳಿ, ನೀವು ಕೋಪದಲ್ಲಿ ಹೇಳಬೇಡಿ, ಅವಳಿಗೂ ಅರ್ಥ ಆಗೋಗಿ ಹೇಳಿ, ಯಾವತ್ತೋ ಒಂದು ದಿನ ಸಾಯ್ತಾರೆ, ಸೊ ಅವ್ರಿಗೋಸ್ಕರ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಅವ್ರು ನಿಮ್ಮ ಮಾತು ಖಂಡಿತ ಕೇಳ್ತಾರೆ. ಈ ವಿಡಿಯೋನ ತಪ್ಪದೆ ಎಲ್ಲ ಮಕ್ಕಳಿಗೂ ಶೇರ್ ಮಾಡಿ.